ಮೇಡಮ್ ನಮಸ್ತೆ. ನಮಸ್ತೆ. ನೀವೊಂದು ಕೂಡ್ಲು ಫಾಲ್ಸ್ ಬಂದಿದ್ದೀರಿ, ಹೇಗೆ ಅನಿಸ್ತಾ ನಿಮ್ಗೆ? ತುಂಬಾ ಖುಷಿ. ತುಂಬಾ ಖುಷಿ ಆಯ್ತಾ? ತುಂಬಾ ಖುಷಿ ನಿಮ್ಮ ಹೆಸರು? ಮಧು ಅಂತ. ಮಧು ಅಂತ ಹೇಳಿ. ಸರ್ ನಿಮ್ಗೆ ಹೇಗೆ ಅನಿಸ್ತಾ ಈ ಒಂದು ಕೂಡ್ಲು ಫಾಲ್ಸ್ ಬಂದಿದ್ದೀರಿ ಬೆಂಗಳೂರಿಂದ? ಹೇಗೆ ಅನಿಸ್ತಿದೆ? ನಾನು ಮೊದಲ ಬಾರಿಗೆ ಇಲ್ಲಿ ಪ್ಲಾನ್ ಮಾಡಿರೋದು. ಹಾ, ಹಾ, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇಲ್ಲಿ ಜಂಗಲ್ ರೆಸಾರ್ಟ್ ಇರ್ಬೋದು, ಹಾ, ಹಾ. ಫಾಲ್ಸ್ ನೋಡಿ ಈ ಟ್ರೆಕ್ಕಿಂಗ್ ಎಲ್ಲ ಆದ್ಮೇಲೆ ಅಂತೂ ಮಿನಿ ಥೈಲ್ಯಾಂಡ್ ತರ ಅನಿಸ್ತಾ ಇದೆ. ಇಲ್ಲಿ ಬರುವಾಗ ಸುಸ್ತಾದ್ರೆ ಇಲ್ಲಿ ನಿಮ್ಗೆ ಹೊರಗ್ಲಿಕ್ಕೆ ಮರ ಕೂಡ ಉಂಟು. ಬೇಕಾದ್ರೆ ಇಲ್ಲಿ ಹಿಂಗೆ ನಿಂತು ಸ್ವಲ್ಪ ಹೊತ್ತು ಹೊರಗಿ ದಣಿವನ್ನು ಆರಿಸಿಕೊಂಡು ಮತ್ತೆ ಹೋಗ್ಬೋದು. ನೋಡಿ ಒಂದು ಮರ. ಇಲ್ಲಿ ತುಂಬಾ ಜನರು ಹೋಗ್ತಿದ್ದಾರೆ ಈ ಒಂದು ಸೀತಾ ಫಾಲ್ಸ್ಗೆ. ಸ್ನೇಹಿತರೆ, ಇದೀಗ ನಾವು ಕೂಡ್ಲು ಫಾಲ್ಸ್ಗೆ ಹೋಗುವಾಗ ನಮ್ಮ ಒಂದು ಮಾತುಕತೆಗೆ ಇದೀಗ ನಮ್ಮೊಂದಿಗಿದ್ದಾರೆ ವಸಂತ್ ಪೂಜಾರಿ ಅವರು. ಬನ್ನಿ ಅವರೊಂದಿಗೆ ಮಾತನಾಡ್ತಾ ಈ ಒಂದು ನಮಸ್ಕಾರ. ಸೀತಾ ಫಾಲ್ಸ್ಗೆ ಹೋಗೋಣ. ನಮ್ಗೆ ಗೊತ್ತಿರೋ ಮಟ್ಟಿಗೆ ಸ್ವಲ್ಪ ವಿವರಣೆನ ಈ ಕೂಡ್ಲು ಫಾಲ್ಸ್ ಬಗ್ಗೆ ಕೊಡ್ತಾ ಹೋಗ್ತಾರೆ. ಅಲ್ಲಲ್ಲಿ ಸ್ಟೆಪ್ಸ್ ಅನ್ನ ಇಟ್ಟಿದ್ದಾರೆ, ನಡ್ಕೊಂಡು ಹೋಗ್ಲಿಕ್ಕೆ ನೋಡ್ಬೋದು. ಸ್ವಲ್ಪ ಮುಂದೆ ಬಂದಾಗ ಅದನ್ನು ತೋರಿಸ್ತೇವೆ ನಿಮ್ಗೆ. ಆದ್ರೆ ಮೊದಲೆಲ್ಲ ಇರ್ಲಿಲ್ಲಲ್ಲ, ಇದೀಗ ಸಾಧಾರಣ 10 ವರ್ಷ 5-10 ಇದ್ರ ಒಳಗಡೆ ಒಂದು ಆಗಿರುವಂತದ್ದು ಸ್ಟೆಪ್ಸ್ ಎಲ್ಲ ಆಗಿದೆ ಅಲ್ಲ. ಅದರಲ್ಲಿ ಹಿಂದೆ ಭಾರಿ ಕಠಿಣವಾಗಿತ್ತು ಇಲ್ಲಿ, ಆದ್ರೆ ಅಲ್ಲ ಇದೊಂದು ದೇವರ ಸೃಷ್ಟಿ ಅಂತ ಹೇಳ್ಬೋದು. ಹೌದೌದು, ಸೀತಾ ನದಿ ಆಗಿ ಹರಿದು ಹೋಗ್ತದೆ. ಹೌದೌದೌದು. ಪುರಾಣದಲ್ಲಿ ಇದಕ್ಕೇನು ಬೇರೆ ಕಥೆಗಳಿದ್ದಾವೆ, ಅಷ್ಟೊಂದು ತಿಳಿದವ್ರಲ್ಲ ನಾವು. ಆದ್ರೆ ಹೇಳ್ತಾರೆ ಬಸವ ಅಲ್ಲಿ ಒಂದು ಗದ್ದೆಯಲ್ಲಿ ಹುಲ್ಲು ತಿಂತಿತ್ತಂತೆ, ಅವಾಗ ಯಾರೋ ಕಾಲಿಗೆ ಹೊಡೆದ್ರಂತೆ, ಮತ್ತೆ ಅದು ಇಲ್ಲಿ ಸೀತಾ ಫಾಲ್ಸ್ ಅಲ್ಲೇ ಮೇಲೆ ಹೋಯ್ತು ಅಂತ ಏನೋ ಒಂದು ಪ್ರತೀತಿ ಉಂಟಲ್ಲ. ಹಾಗೆ ಅದು ಒಂದು ಪುರಾಣಗಳಲ್ಲೆಲ್ಲ ಇದೆ ಹೇಳ್ತಾರೆ. ಆದ್ರೆ ಇದು ವರ್ಷದ ಯಾವ ದಿನವೂ ಇಲ್ಲಿ ನೀರು ಬತ್ತುವುದಿಲ್ಲ ಅಲ್ಲ, ಎಲ್ಲ ದಿನ ಕೂಡ ವರ್ಷದ ಎಂತಹ ಬರಗಾಲ ಬಂದಲ್ಲಿ ಕೂಡ ಇಲ್ಲಿ ಮೇಲ್ಗಡೆಯಿಂದ ನೀರು ಬೀಳ್ತಾನೆ ಇರ್ತದೆ. ಸಾಧಾರಣಕ್ಕೆ ಇದು 150-160 ಫೀಟ್ ಹೈಟ್ ಇಂದ ನೀರು ಬೀಳುವಂತ ಒಂದು ಫಾಲ್ಸ್ ಇದು. ಹೌದೌದೌದು. ಇಲ್ಲಿ ಒಂದು ವಿಶೇಷ ಇದೆ. ಅಲ್ಲಿ ನಿಮ್ಗೆ ಫಾಲ್ಸ್ ಅಲ್ಲಿ ನಾನು ಅದ್ರ ಬಗ್ಗೆ ವಿವರಣೆ ಮಾಡ್ತೇನೆ. ಅಲ್ಲ, ಗೋವಿಂದ ಅಂದಾಗ ಆ ನೀರು ಬೀಳುವ ಜಾಗ ನಮ್ಮ ತಲೆಗೆ ಬಂದು ಬೀಳ್ತದಂತೆ. ಓಹೋ, ಜಾಸ್ತಿ ಬೀಳುತ್ತೆ ಅನ್ನುವಂಥದ್ದು. ನೋಡಿ, ನಮ್ಮನ್ನು ಹುಡುಕಾಡಿ ಬಂದು ನಮ್ಮ ತಲೆಗೆ ಬೀಳ್ತದೆ. ನಾವು ಸ್ವಲ್ಪ ದೂರದಲ್ಲಿದ್ರೆ ಅದ್ ನೀರು ಬೀಳೋ ಜಾಗದಲ್ಲೇ ಸ್ವಲ್ಪ ದೂರದಲ್ಲಿ ನಿಂತು ಗೋವಿಂದ ಅಂದ್ರೆ ಅಲ್ಲಿ ನಮ್ಮ ತಲೆಗೆ ಬಂದು ಬೀಳ್ತದೆ ನೀರು. ವಿಶೇಷತೆ ಏನು? ವಿಶೇಷತೆ ಅಂತಲ್ಲ, ಈ ಒಂದು ಜಾಗಕ್ಕೆ ಬರುವ ಪ್ರವಾಸಿಗರಲ್ಲಿ ಮೊದಲ ಬಾರಿಗೆ ವಿನಂತಿ ಮಾಡ್ತಿದ್ದೇನೆ, ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಿದ್ದೇವೆ ಇಲ್ಲಿ. ಹೌದೌದೌದೌದು. ಯಾರು ಕೂಡ ಪ್ಲಾಸ್ಟಿಕ್ ಗಳನ್ನ ಇಲ್ಲಿ ಒಳಗೆ ತಗೊಂಡ್ ಬರ್ಲಿಕ್ಕಿಲ್ಲ, ಆಲ್ಕೋಹಾಲ್ ಯಾವ್ದನ್ನು ಕೂಡ ಮಾಡ್ಲಿಕ್ಕಿಲ್ಲ. ಹೌದು, ನಮ್ಮ ಮನೆಯ ಸುತ್ತಲ್ಲ, ಸಾರ್ವಜನಿಕರ ಸುತ್ತು. ಹೌದೌದೌದು. ನಾವು ಸಾರ್ವಜನಿಕರ ಜೊತೆಗೆ ಹೇಗೆ ಬೆರಿತೇವೆ ಹಾಗೆ ಬೆರೆಯುವಂತದ್ದು ರೂಢಿ ಮಾಡ್ಕೊಳ್ಳಿ. ಹೌದೌದು. ನೋಡಿ, ಇಲ್ಲಿ ಒಂದು ಭಾರಿ ದೊಡ್ಡದಾದ ಒಂದು ಮರ ಉಂಟು. ಈ ಜರಿ ಯಾವ ರೀತಿ ಎಲ್ಲ ಇದೆ ಅಂತ. ದೊಡ್ಡ ಒಂದು ಕಲ್ಲು ಕೂಡ ಇದೆ. ಇಲ್ಲಿ ಕೂಡ ತಮ್ಮ ಪ್ರೀತಿ ಪಾತ್ರರ ಹೆಸರನ್ನು ಕೂಡ ಬರೆದು ಹೋಗಿದ್ದಾರೆ. ಮರ ಇದೆ.
ಈ ಮರದಲ್ಲಿ ತುಂಬ ಜನ ಅವರವರ ಪ್ರೀತಿಯನ್ನು ಇಲ್ಲಿ ತೋರಿಸಿಕೊಂಡಿದ್ದಾರೆ. ಅವರಿಗೆ ಬೇಕಾಗಿರುವಂಥ ಹೆಸರನ್ನು ಕೆತ್ತಿದ್ದಾರೆ. ನೋಡಿ, ತುಂಬ ವಿಶಾಲವಾಗಿದೆ, ಹೆಮ್ಮರವಾಗಿ ಬೆಳೆದಿರುವಂಥದ್ದು. ಸ್ನೇಹಿತರೆ, ನೀವು ನೋಡ್ತಿದ್ದೀರಾ, ಇದೀಗ ಕೂಡ್ಲು ಫಾಲ್ಸಿಗೆ ಕೇವಲ ಒಂದು 100 ಮೀಟ್ರು ಇದೆ. ಒಂದು 100 ಮೀಟ್ರ್ ಮಾತ್ರ ಇದೆ. ನೋಡಿ, ಇಲ್ಲಿ ಬಂದಾಗ ಫುಲ್ಲು ಬೆವರು ಇಳಿದು ಹೋಗಿದೆ. ನೋಡುವ ಇನ್ನು ಆ ಒಂದು ಕೂಡ್ಲು ಫಾಲ್ಸಿನ ಒಂದು ಝಲಕ್ಕನ್ನು. ನೋಡಿ ಸ್ನೇಹಿತರೆ, ಅಲ್ಲಿ ಕಾಣ್ತಾ ಇದೆ ಅಲ್ಲ ಕೂಡ್ಲು ಫಾಲ್ಸ್ ಝಲಕ್ಕ. ನೋಡಿ, ನೀರು ಇನ್ನೂ ಕೂಡ ಎಷ್ಟಿದೆ ಅಂತ. ನೀರಿನ ಒಂದು ಝಲಕ್ ನೋಡಿ. ನೋಡಿ, ಈ ಕಲ್ಲನ್ನೆಲ್ಲ ಹತ್ಕೊಂಡು ಹೋಗ್ಬೇಕು ನಾವು. ಹತ್ತಿ ಹೋಗುವಂತಹ ಒಂದು ಚಾಲೆಂಜೇ ಬೇರೆ, ಒಂಥರ ಗಮ್ಮತ್ತಾಗತ್ತೆ. ಇಲ್ಲಿ ಒಮ್ಮೆ ನೀವು ಬಂದಾಗ ಮತ್ತೆ ಪುನಃ ನೀವು ಬರಬೇಕು ಅನ್ನುವಂಥದ್ದು ನಿಮ್ಗೆ ಅನಿಸ್ತದೆ. ನೋಡಿ ಸ್ನೇಹಿತರೆ, ನೋಡಿ, ಈ ಒಂದು ಸುಂದರವಾದ ಫಾಲ್ಸಿಗೆ ನಾವು ಬರಬೇಕು ಅನ್ನುವಂಥದ್ದು ನಿಮ್ಮ ಕನಸಾಗಿದ್ದರೆ ನೀವೊಮ್ಮೆ ಬನ್ನಿ. ನಿಮ್ಮ ಜೀವನ ಸಾರ್ಥಕತೆ ಪಡೆಯುತ್ತೆ ಅನ್ನುವಷ್ಟು ನಿಮಗೆ ಖುಷಿ ಆಗುತ್ತೆ. ನೋಡಿ ಸ್ನೇಹಿತರೆ, ಹೇಗಿದೆ ಅಂತ. ಫಾಲ್ಸ್ ಹತ್ರ ನಾನು ಬಂದಾಗಿದೆ. ನೀವು ನೋಡ್ಬೋದು, ಬೆವತ್ತು ಹೋಗಿದೆ. ಸುಮಾರು ಒಂದು 2 ಕಿಲೋಮೀಟರ್ ಅಲ್ಲಿ ನಡಿಲಿಕ್ಕಿದೆ. ಸೊ ಹಾಗಾಗಿ ತುಂಬಾ ನಿಮಗೆ ಸುಸ್ತಾಗತ್ತೆ. ಆದರೂ ಕೂಡ ನೀವು ಬರ್ಬೋದು.
ನಮ್ ಜೊತೆ ಇದ್ದಾರೆ ಇವತ್ತು ಬೆಂಗಳೂರಿನಿಂದ ಬಂದಿರುವಂತಹ ಒಬ್ರು. ಸರ್ ನಿಮ್ಮ ಹೆಸರು? ಮಧು ಅಂತ. ಮಧು ಅಂತ ಹೇಳಿ. ಸರ್ ನಿಮ್ಗೆ ಹೇಗೆ ಅನಿಸ್ತಾ ಈ ಒಂದು ಕೋಲ್ಡ್ ಫಾಲ್ಸ್ ಬಂದಿದ್ದೀರಿ ಬೆಂಗಳೂರಿಂದ? ಹೇಗೆ ಅನಿಸ್ತಿದೆ? ನಾನು ಮೊದಲ ಬಾರಿಗೆ ಇಲ್ಲಿ ಪ್ಲಾನ್ ಮಾಡಿರೋದು. ಹಾ, ಹಾ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇಲ್ಲಿ ಜಂಗಲ್ ರೆಸಾರ್ಟ್ ಇರ್ಬೋದು, ಫಾಲ್ಸ್ ನೋಡಿ ಈ ಟ್ರೆಕ್ಕಿಂಗ್ ಎಲ್ಲ ಆದ್ಮೇಲೆ ಅಂತೂ ಮಿನಿ ಥೈಲ್ಯಾಂಡ್ ತರ ಅನಿಸ್ತಾ ಇದೆ. ಅಲ್ಲ, ಸೊ ಕರ್ನಾಟಕ ಈಸ್ ಆಲ್ವೇಸ್ ಬೆಸ್ಟ್ ಪ್ಲೇಸ್ ನೋಡೋದಿಕ್ಕೆ, ತಿರುಗಾಡೋದಿಕ್ಕೆ. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಅಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒಬ್ರು ಇಲ್ಲಿ ಕೋಲ್ಡ್ ಫಾಲ್ಸ್ ಬಂದಿರುವಂತಹ ಒಬ್ರು ಚಿಕ್ಕ ಮಗು. ಅವ್ರ ಹತ್ರ ಕೇಳೋಣ ಯಾವ ರೀತಿಯಾಗಿ ಅವರು ಖುಷಿ ಪಟ್ಟಿದ್ರು ಅಂತ. ಇದು ನಿನ್ನ ಪುದರ್ದಾದ ಬಾನೋಳಿಯಾ? ನಿನ್ನ ಪುದರ್ದಾದ ಪತೋಣ ಇದೆ ಪುದರ್ದಾದ ಆಯುಷ ಎತ್ತನೇ ಕ್ಲಾಸ್? 5ನೇ ಕ್ಲಾಸಾ? ಕೋಲ್ಡ್ ಫಾಲ್ಸ್ ಬರ್ತದ ನಿಕ್ಕೆಂದ ಖುಷಿ ಆಂಡ? ನೀರ್ ಎಂಚುಂಡು? ನೀರು ಸೋಕುಂಡ? ಮಸ್ತ್ ಚಳಿ ಆಂಡ? ಗೊತ್ತಿಲ್ಲನಾ ನನ್ನ ಬರ್ರಂಡ ಕೂಡ ಜೊತೆನ ಬರ್ಪುನ ಅಣ್ಣ ಮಸ್ತ್ ಖುಷಿ ಆಂಡ ಓಲ್ಪರ್ದು ಬರ್ತೀನಿ ಇರ್ಲಲ್ಲ ಅವರ ಬಲ್ಲೆ ಅವ. ಓಕೆ, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ. ಈ ಒಂದು ಕೋಲ್ಡ್ ಫಾಲ್ಸ್ ಬಂದಿದ್ದೀರಿ, ಹೇಗೆ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಇಲ್ಲಿ ನೀರಿನ ಬಗ್ಗೆ ಏನ್ ಹೇಳ್ತೀರಿ ನೀವು? ನೀರು ತುಂಬಾ ಕೋಲ್ಡ್ ಉಂಟಾ ಅಥವಾ ಹೇಗೆ? ತುಂಬಾ ಕೋಲ್ಡ್ ಉಂಟು, ಹಾ, ಆದ್ರೆ ಇಲ್ಲಿ ತುಂಬಾ ಚಳಿ. ಇಲ್ಲಿಂದ ಮೇಲೆ ಎದ್ದ ತಕ್ಷಣ ತುಂಬಾ ಶೆಕೆ ಇರ್ತದೆ. ಬಟ್ ಆದ್ರೆ ಇಲ್ಲಿ ಬಂದ್ರೆ ಫುಲ್ ಕೋಲ್ಡ್. ಬೆಳಿಗ್ಗೆ ಖುಷಿ ಆಗ್ತದೆ. ಬೆಳಿಗ್ಗೆಯಿಂದ ಸಂಜೆ ತನಕ ಫುಲ್ ಕೋಲ್ಡ್ ಅಲ್ಲೇ ಟೈಮ್ ಪಾಸ್ ಮಾಡ್ಬೋದು. ಫುಲ್ ಎಂಜಾಯ್ ಮಾಡಿದ್ರಿ? ತುಂಬಾ ಎಂಜಾಯ್ ಮಾಡ್ತಾ ಇದ್ದೇವೆ ನಾವು. ಎಲ್ರು ಬನ್ನಿ, ಯಾರಾದ್ರೂ ಈ ವಿಡಿಯೋ ನೋಡಿದವ್ರು ಒಂದ್ಸಲ ಇಲ್ಲಿ ಭೇಟಿ ಮಾಡಿ. ನಾವು ಪ್ರತಿ ವರ್ಷ ಬರ್ತೇವೆ ಇಲ್ಲಿ, ತುಂಬಾ ಖುಷಿ ಆಗ್ತದೆ. ಹಾಗೆ ನಮ್ಮ ಮೇಘದಲ್ಲಿ ಆಂಜನೇಯ ದೇವಸ್ಥಾನ ಉಂಟು, ಇಲ್ಲಿಗೆ ಬಂದು ಸ್ನಾನ ಮಾಡಿದವರು ಅಲ್ಲಿ ಸಹ ಹೋಗಿ ವಿಸಿಟ್ ಕೊಟ್ಟು ನಮ್ಮ ಆಂಜನೇಯ ದರ್ಶನವನ್ನು ಮಾಡಿಕೊಂಡು ಹೋಗಿ. ಆದಷ್ಟು ಶನಿವಾರ ದಿವಸ ಬಂದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇರ್ತದೆ, ಆ ಪೂಜೆಯನ್ನು ಮುಗಿಸ್ಕೊಂಡು ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.